ಲೇಖ. ಆಯ್ ಸಾಕ್ಷಿ ನಿತ್ಕೋ, ಏನು ಆಗೋಗ್ತಾ ಇದೆಯಾ? ಏನು ಏಕವಚನದಲ್ಲಿ ಮಾತಾಡ್ತಿದ್ಯಲ್ಲ, ಮರ್ಯಾದೆ. ಸಾರಿ ಮೇಡಮ್, ಮೊದಲೇ ಕಪಾಳ ಮೋಕ್ಷ ಮಾಡೋದ್ರಲ್ಲಿ ನೀವು ತುಂಬ ಎಕ್ಸ್ಪರ್ಟು. ನನಗೇನೋ ನೆನಪಿದೆ ನಿಮ್ಮ ಹತ್ರ ಹೇಳ್ತಿದ್ದಿರೋದು. ಅನಿರುದ್ಧನ ಅನ್ಅಫಿಷಿಯಲ್ ಹೆಂಡ್ತಿನ ಈ ಥರ ಏಕವಚನದಲ್ಲಿ ಮಾತಾಡ್ಸೋಕ್ಕಾಗತ್ತಾ? ಐ ಆಮ್ ವೆರಿ ಸಾರಿ ಮೇಡಮ್. ಮರ್ಯಾದೆ ಕೊಡ್ಬೇಕಾ ನಿಂಗೆ? ತುಂಬ ಮರ್ಯಾದಸ್ತೆ ನೀನು. ಏನ್ ಮಾತಾಡ್ತಿದ್ಯಾ? ಇಷ್ಟಾದರೂ ಜಂಬ ಹೋಗಿಲ್ಲಲ್ಲ ನಿಂಗೆ? ನಂಗೆ ಗೊತ್ತಿತ್ತು ನಿನ್ನ ಕತೆ ಹೀಗೆ ಆಗುತ್ತೆ ಅಂತ. ಅನಿರುದ್ಧನಿಗೆ ಎಷ್ಟನೇವಳೋ ನೀನು? ಅನಿರುದ್ಧ್ ನನಗೆ ಮೊದಲೇ ಹೇಳಿದ್ದ, ಸಾಕ್ಷಿ ಬರೀ ಟೈಮ್ ಪಾಸ್ಗೆ ಅಂತ. ಆದರೆ ನೀನು ಯಾಮಾರಿ ಅವನ ಹತ್ರ ತಾಳಿ ಕಟ್ಸ್ಕೊಂಡೆ. ಬೇಕಿತ್ತಾ ನಿಂಗಿದೆಲ್ಲ? ಆಯ್ತಾ ನಿನ್ ಮಾತು? ನನ್ನ ಪರ್ಸ್ನಲ್ ಲೈಫ್ ಕಟ್ಕೊಂಡು ನಿನಗೇನಾಗಬೇಕು? ಬೀದಿಯಲ್ಲಿ ನಿಂತು ನಿನ್ನ ಹತ್ರ ಏನು ಮಾತು? ಮರ್ಯಾದಸ್ತ್ರ ಮನೆ ಹೆಣ್ಮಗಳು ನಾನು. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅಯ್ಯೋ, ನಿನ್ನ ಮರ್ಯಾದೆ ಕತೆ ನನಗೆ ಗೊತ್ತಿಲ್ವಾ? ಯಾವ್ಯಾವ ರೆಸಾರ್ಟಲ್ಲಿ, ಲಾಡ್ಜಲ್ಲಿ ನಿನ್ಗೆ ಎಷ್ಟು ಮರ್ಯಾದೆ ಉಳಿದಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅಲ್ಲ, ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತು. ಯಾಕೆ ಹೀಗೆ ಬಿದಿ ಬಿದಿ ಅಲ್ಲಿತ್ಯಾ? ಬೇಕಿದ್ರೆ ನಾನು ಹಿಂಗೆ ಲೈಫ್ ಕೊಡ್ತೀನಿ. ಏನು ಮಾತಾಡ್ತಿದ್ಯಾ? ಕಪ್ಪಾಳಕ್ಕೆ ಬಾರಿಸ್ತೀನಿ. ಮದುವೆ ಆಗಿರೋಳು ನಾನು. ಅನಿರುದ್ಧ್ ಜೊತೆ ಮದುವೆ ಆಗಿತ್ತಲ್ಲ ನಿಂದು, ಮತ್ತೆ ಬೇರೆ ಮದುವೆ ಆದ್ಯಾ ನೀನು? ಯಾರಪ್ಪ ಪುಣ್ಯಾತ್ಮ ನಿನ್ನಂತವಳು ಮದುವೆ ಆದವನು? ನೋಡು, ಬೇಡ, ನನ್ನ ಸಹನೆ ಕೆಣಕ್ಬೇಡ. ಅಲ್ಲ, ನೀನು ಮದುವೆ ಆಗು, ಬೇಡ ಅಂತ ಅನ್ನಲ್ಲ. ಆದರೆ ನಿನ್ನೆಲ್ಲ ವಿಷಯ ಗೊತ್ತಿದ್ದು ನಿನ್ನ ಮದುವೆ ಆಗಿದ್ದ ಮಹಾನುಭಾವ ಯಾರು? ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಎಲ್ಲ ಗೊತ್ತಿದ್ದು ನಿನ್ನ ಮದುವೆ ಆಗಿದ್ದಾನೆ ಅಂತಂದರೆ ಏನೋ ತೊಂದರೆ ಇರಬೇಕು ಅವನಿಗೆ. ಸರಿ, ಅವನ ಪಾಡಿಗೆ ಅವನಿರಲಿ. ದುಡ್ಡು ಗಿಡ್ ಏನಾದರೂ ಬೇಕಾ? ಸಂಕೋಚ ಪಟ್ಕೋಬೇಡ, ನಾನು ಕೊಡ್ತೀನಿ. ನಾನು ಅನಿರುದ್ಧ್ ಥರ ಕಂಜೂಸಲ್ಲ. ಎಷ್ಟು ಬೇಕು ಕೇಳು, ನಾನು ಕೊಡ್ತೀನಿ. ಪಾಪ ರಸ್ತೆಯಲ್ಲಿ ನೀನು ಅಬ್ಬೆ ಪಾರಿ ಥರ ನಡ್ಕೊಂಡು ಹೋಗ್ತಾ ಇದ್ದರೆ ಮನಸ್ಸಿಗೆ ಅಯ್ಯೋ ಅನಿಸುತ್ತೆ. ನಾನು ನೋಡ್ಕೋತೀನಿ ನಿನ್ನ. ಏನ್ ಅನ್ಕೊಂಡಿದ್ಯಾ? ನನ್ನ ಬೀದಿಗೆ ಬಿದ್ದಿದ್ದೀನಿ ಅಂತನಾ? ಹೆಣ್ಮಕ್ಳು ಅಂದ್ರೆ ಮರ್ಯಾದೆ ಇಲ್ವಾ? ಇವತ್ತು ಬಿಡಲ್ಲ ನೀನ. ನೋಡಿ, ಹೆಣ್ಮಕ್ಳು ಅಂತ ಮರ್ಯಾದೆ ಇಲ್ಲದೆ ಚೀಪಾಗೆಲ್ಲ ಮಾತಾಡ್ತಾನೆ.
ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನಾಯಿತು? ಆ ಪಾಪಿಷ್ಟನ್ನ ಎಷ್ಟು ಅವಾಯ್ಡ್ ಮಾಡಬೇಕು ಅಂದ್ಕೊಂಡ್ರು ಅವನಿಗೆ ಸಂಬಂಧಪಟ್ಟವರೇ ನನಗೆ ತಗ್ಲಾಕೊಳ್ತಾರೆ. ಅನಿರುದ್ಧ್ ಮನೆಯವ್ರು ಏನಾದರೂ ಸಿಕ್ಕಿದ್ರಾ? ಅವ್ರ ಮನೆಯವರಲ್ಲ, ಅವನ ಫ್ರೆಂಡ್ ಪ್ರಶಾಂತ್ ಸಿಕ್ಕಿದ್ದ. ಅನಿ ನನ್ನ ಜೊತೆ ಕ್ಲೋಸ್ ಆಗಿದ್ದಾಗ ನನ್ನ ಜೊತೆ ಡೀಸೆಂಟಾಗಿ ಬಿಹೇವ್ ಮಾಡ್ತಿದ್ದವನು, ಅದಕ್ಕೆ ಅಂತ ಬಾಯಿ ತುಂಬ ಕರೀತಿದ್ದವನು ಇವತ್ತೆಷ್ಟು ಚೀಪಾಗಿ ಮಾತಾಡ್ದಾಗ ಗೊತ್ತಾ? ನಗೋರ್ ಮುಂದೆ ಜಾರು ಬಿದ್ದಾಗಿದೆ ನನ್ನ ಪರಿಸ್ಥಿತಿ. ಅದೇನೋ ಒಂದು ಕೆಟ್ಟ ಕನಸು ಮರ್ತು ಬಿಡೋಣ ಅಂತ ಅಂದ್ಕೊಂಡ್ರೆ ಮತ್ತೆ ಅದನ್ನೇ ಎತ್ತಾಡ್ತಾ ಇದ್ರೆ ನಾನು ನೆಮ್ಮದಿಯಾಗಿ ಹೇಗೆ ಬದುಕಲಿ ಸ್ವಾತಿ? ಅನಿಯಿಂದ ನಾನು ಮೋಸ ಹೋದೆ ಅನ್ನೋ ಒಂದು ಕಾರಣಕ್ಕೆ ನಾನು ಈಸಿಯಾಗಿ ಕೈ ಸಿಗೋ ಹೆಣ್ಣು ಅಂದ್ಕೊಂಡ್ಬಿಟ್ಟಿದ್ದಾನೆ ರ್ಯಾಸ್ಕಲ್. ಎಷ್ಟು ಇಂಡಿಸೆಂಟಾಗಿ ಬಿಹೇವ್ ಮಾಡ್ದಾಗ ಗೊತ್ತಾ? ಹೌದಾ? ಅದಕ್ಕೆ ನೀನೇನು ಮಾಡಿದೆ? ಬಿಡ್ತೀನ? ಪಬ್ಲಿಕ್ ಪ್ಲೇಸ್ ಅಂತಾನು ಕೇರ್ ಮಾಡಿದೆ, ಮುಖ ಮೂತಿ ನೋಡಿದೆ ಹೊಡೆದೆ. ಯಾಕೆ ಹಾಗೆ ಮಾಡೋಕೆ ಹೋದೆ ಸಾಕ್ಷಿ? ಮತ್ತೆ ಅವನು ಅಂದಿದ್ದೆಲ್ಲ ಅನ್ಸ್ಕೊಂಡು ಸುಮ್ಮನೆ ಬರಬೇಕಿತ್ತ? ಸಾಕ್ಷಿ, ಆದ್ರೂ ಇಂಥ ಸ್ಥಿತಿನಲ್ಲಿ ಇಷ್ಟೊಂದು ಆವೇಶ ಒಳ್ಳೆಯದಲ್ಲ. ಪ್ಲೀಸ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ನೋಡು, ಇನ್ಮೇಲೆ ಒಬ್ಬೊಬ್ಬಳೇ ಹೊರಗಡೆ ಹೋಗಬೇಡ. ಅಮ್ಮ ಬರ್ತಾರೆ, ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ, ಆಯಿತಾ? ಎಲ್ಲ ಹಾಳಾದ ಅನಿರುದ್ಧಿಂದಾನೆ. ನೋಡು, ಅವನು ಹಾಗೆ ಮಾಡಿದ್ರಿಂದ ಇವತ್ತು ಇವನಿಂದ ನಾನು ಎಂತೆಂಥ ಮಾತು ಕೇಳಬೇಕಾಯ್ತು. ಯಾರು? ನಾನು. ತೆಗಿ. ಏನು ಇಷ್ಟು ಬೇಗ? ಸ್ವಲ್ಪ ತಲೆನೋಯ್ತಾ ಇತ್ತು, ಅದಕ್ಕೆ ಬೇಗ ಬಂದೆ. ನೀನೇನು ಮಾಡ್ತಾ ಇದ್ದೆ? ಟಿವಿ ನೋಡ್ತಾ ಇದ್ದೆ. ಟಿವಿ ನೋಡ್ತಾ ಇದ್ಯಾ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ಯಾ? ಟಿವಿನೇ ನೋಡ್ತಾ ಇದ್ದೆ. ನೋಡು ಆನ್ ಆಗೈತೆ. ಏನು ಹುಡುಕ್ತಾ ಇದ್ದೆ ಇಲ್ಲಿ? ಯಾರು? ನಾನಾ? ಏನು ಹುಡುಕ್ತಾ ಇಲ್ಲಪ್ಪ. ಸುಮ್ಮನೆ ಇರ್ತೀಯಾ? ಕಿಟಕಿಯಿಂದ ನಾನೇ ಕಣ್ಣಾರ ನೋಡಿದ್ದೀನಿ, ನೀನು ಇಲ್ಲೇನೋ ಹುಡುಕ್ತಾ ಇದ್ದೆ. ಈ ನಿನ್ ಕೆಟ್ಟ ಬುದ್ಧಿಯಿಂದನೇ ಇಷ್ಟು ದಿನ ಈ ಮನೆ ಒಳಗೆ ನೀನನ್ನು ಬಿಟ್ಟಿರ್ಲಿಲ್ಲ. ನಮ್ಮನೆಲ್ಲೇ ಕದೀತೀಯಾ? ನಿನಗ ಅಯ್ಯೋ ಅಂದ್ರೆ ನಮಗೆ ಕಷ್ಟ, ಅದಕ್ಕೆ ಹೇಳಿದ್ದು ನಿನಗೆ ಬೇಕಾದಾಗೆಲ್ಲ ದುಡ್ಡು ಕೊಡ್ತೀವಿ, ಆದ್ರೆ ನಮ್ಮ ಜೊತೆ ಮಾತ್ರ ಇರಬೇಡ ಅಂತ. ಸಿಟ್ಟಾಗಬೇಡ, ಖರ್ಚು ಕಾಸಿಲ್ಲ, ಅದಕ್ಕೆ ಪುಡ್ಗ ಸಿಗ್ತದೇನೋ ಅಂತ ಹುಡುಕ್ತಿದ್ದೆ. ನೀವು ಕೊಟ್ಟಿದ್ರೆ ನಾನೇ ಹುಡುಕ್ತಿದ್ದೆ. ನೀವು ಅಕ್ಕ ತಂಗಿರು ನನ್ನ ಕಷ್ಟನೇ ನೋಡ್ಕೊಳ್ಳಲ್ಲ. ನಮ್ಮ ಕಷ್ಟನೇ ನಮ್ಗಾಗಿದೆ ಅಂಥದ್ರಲ್ಲಿ ನಿಂದು ಬೇರೆ. ಇಲ್ಲಿಂದ ಹೊರಟ್ಬಿಡು ನೀನು. ಅಯ್ಯೋ ನಾನು ಹೋಗಲ್ಲಪ್ಪ, ನೀವು ಮಾತ್ರ ಚೆನ್ನಾಗಿರಿ, ನಾನು ಮಾತ್ರ ಬೀದಿ ಬೀದಿ ಅಲ್ಕೊಂಡಿರ್ಲ. ಯಾಕೆ ತಿರುಗ್ತೀಯಾ? ಯಾವ್ದಾದ್ರು ಕೆಲ್ಸಕ್ಕೆ ಹೋಗು. ಕೊಡ್ಸು, ಕೆಲಸ ಮಾಡ್ತೀನಿ, ನಿಮ್ಮ ಕಂಪ್ನಿಲೇ ಸೇರಿಸು. ಎಲ್ರೂ ಬಿಟ್ಟು ನಿನ್ನನ್ನು ಕೆಲ್ಸಕ್ಕೆ ಸೇರಿಸ್ಬೇಕಾ? ನೀನು ಹೇಳಿದ್ರೆ ನಿಮ್ಮ ಬಾಸ್ ಕೆಲಸ ಕೊಡ್ತಾರೆ, ಕೊಡ್ಸು. ನಿನ್ನ ಜೊತೆ ಕೆಲ್ಸಕ್ಕೆ ಸೇರಿಕೊಂಡು ನಾನು ಪ್ಲ್ಯಾನ್ ಮಾಡ್ತೀನಿ. ಏನು ತಮಾಷೆ ಮಾಡ್ತಾ ಇದೆಯಾ? ನಿನ್ನನ್ನು ನಮ್ಮ ಮನೆಗೆ ಸೇರಿಸೋಕೆ ಇಷ್ಟ ಇರಲಿಲ್ಲ, ಅಂಥದ್ರಲ್ಲಿ ಕೆಲ್ಸಕ್ಕೆ ಬೇರೆ ಸೇರಿಸ್ತೀನಿ. ಇಲ್ಲ ನಟಾಶಾ, ನನ್ನ ಬ್ರೇನ್ ಏನು ಅಂತ ನಿನಗೆ ಗೊತ್ತಲ್ಲ. ಯಾರಿಗೆ ಯಾವ ಸಮಯದಲ್ಲಿ ಗಾಳ ಹಾಕಬೇಕು ಗಾಳ ಹಾಕ್ತೀನಿ. ಹೇಗಿದ್ರು ಒಳ್ಳೆ ಪಾರ್ಟಿ ಅಂತಂತಿ, ಈ ಚಾನ್ಸ್ ಯಾಕೆ ಬಿಡಬೇಕು?
ನನಗೂ ಈ ಬದುಕು ಸಾಕಾಗೋಗಿದೆ. ಒಳ್ಳೆ ದುಡ್ಡು ಮಾಡ್ಕೊಂಡು ಸೆಟ್ಲಾಗ್ಬಿಡೋಣ. ಒಳ್ಳೆ ಕೆಲ್ಸಕ್ಕೆ ತೆಗ್ದಾಕುವ. ಯೋಚನೆ ಮಾಡಬೇಡ. ನಿನ್ನೊಬ್ಬಳ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಇಂಥ ವಿಚಾರಗಳಲ್ಲಿ ನಾವು ಡಬಲ್ ಗೇಮ್ ಆಡಲಿಲ್ಲ ಅಂತಂದರೆ ಜಯಿಸೋಕ್ಕಾಗಲ್ಲ. ಸರಿ, ನೋಡ್ತೀನಿ. ನಾವಿಬ್ರು ಯಾಕೆ ಮದುವೆ ಆಗಬಾರ್ದು ತೇಜಸ್ವಿನಿ? ಇತ್ತೀಚೆಗೆ ನನ್ನ ಮನಸ್ಸಿನಲ್ಲಿ ಬಂದ ಯೋಚನೆ ಇದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಇಬ್ಬರು ಒಂದೇ ಥರದ ನೋವನ್ನು ಅನುಭವಿಸ್ತಾ ಇರೋರು ಒಟ್ಟಿಗಿರ್ಬೋದೇನೋ ಅನ್ನಿಸ್ತು. ಹಾಂ ಜಾನು. ಏನಕ್ಕ ಭಾವನ ಫೋಟೋ ನೋಡ್ತಾ ಇದ್ದೀರಾ? ತುಂಬ ನೆನಪಾಗ್ತಿದ್ದಾರೆ ಜಾನು. ಮನಸ್ಸು ಸರಿ ಇಲ್ಲ ಅಂದರೆ ಬೇರೆ ಏನು ಮಾಡಲಿ ಹೇಳ. ಯಾಕಕ್ಕ ಅಂಥದ್ದೇನಾಯ್ತೀಗ? ಮಾವ ಸುಮ್ಮನೆ ಇರಲ್ಲ ಅಂತಾರೆ. ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನಾನು ಒಂಟಿ, ನನಗೆ ಯಾರೂ ಇಲ್ಲ ಅಂತ ಯಾವತ್ತಾದರೂ ಹೇಳಿದ್ದೀನಾ? ಇಲ್ಲ. ಯಾಕೆ? ಅವ್ರು ನನ್ನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಜಾನು. ತೇಜಸ್ವಿನಿ ಲೈಫ್ ಹಾಳಾಯಿತು, ಅವಳು ಒಂಟಿಯಾಗಿದ್ದಾಳೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಇದು ಸಾಲದು ಅಂತ ಪ್ರಧಾನ್ ಹತ್ರ ನನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಹೌದಾ? ಮಾವ ಹಾಗೆ ಅಲ್ವಾ, ಸ್ವಲ್ಪ ಹೆಂಗಳ್ಳವ್ರದ್ದು. ಹಾಗಂತ ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಾರ್ದು ಅಲ್ವಾ? ನಾನು ಒಂಟಿ ನಿಜ. ಹಾಗಂತ ಐ ಆಮ್ ರೆಡಿ ಫಾರ್ ರೀಮ್ಯಾರೇಜ್ ಅಂತ ಯಾವತ್ತೂ ಹೇಳಿಲ್ಲ ಅಲ್ವಾ? ಹಾಗಂತ ಯಾರು ಹೇಳಿದ್ರು? ಇವತ್ತು ಪ್ರಧಾನ್ ಪ್ರಪೋಸ್ ಮಾಡಿದ್ರು. ಹೌದಾ? ಪ್ರಧಾನ್ ಪ್ರಪೋಸ್ ಮಾಡಿದ್ರಾ? ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ರು. ಅವ್ರು ಕೇಳಿದಾಗ ನನಗೆ ತುಂಬ ಶಾಕ್ ಆಯಿತು. ನಾನಿನ್ನೂ ಆ ಶಾಕಿಂದ ಹೊರಗೆ ಬಂದಿಲ್ಲ. ನೀನೇ ಹೇಳು ಜಾನು, ಪ್ರಧಾನ್ ಆ ರೀತಿ ಕೇಳ್ಬೋದಾ? ಇದು ಸರಿನಾ? ಏನು ತಮಾಷೆ ಅಂದ್ಕೊಂಡಿದಾರ? ಎಲ್ಲರೂ ಸೇರಿ ನನ್ನ ಗಂಡ ಹೋಗೇ ಬಿಟ್ರು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಮಾವ ಕೂಡ ಹಾಗೆ ಹೇಳ್ತಾರೆ. ಸ್ವತಃ ತಂದೆಗೆ ಮಗ ಬದುಕಿರೋದ್ರ ಬಗ್ಗೆ ಅನುಮಾನ ಇದೆ. ನನ್ನ ನಂಬಿಕೆ ಬಗ್ಗೆ ನನ್ನನ್ನೇ ಪ್ರಶ್ನೆ ಮಾಡ್ತಾರೆ. ಸರಿನಾ? ಅಕ್ಕ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಆದರೆ ಭಾವ ನಾಪತ್ತೆ ಆಗಿ 3 ವರ್ಷ ಆಯಿತು. ಇನ್ನೂ ಅವ್ರು ವಾಪಸ್ ಬಂದಿಲ್ಲ. ಅವ್ರು ಬರೋ ನಂಬಿಕೆ ಕೂಡ ಇಲ್ಲ. ಕೊನೆ ಪಕ್ಷ ಅವ್ರು ಬದುಕಿರೋದಕ್ಕೆ ಯಾವುದೇ ಒಂದು ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಅಕ್ಕ, ನಿಮ್ಮ ನಿರೀಕ್ಷೆ ಬರೀ ನಿರೀಕ್ಷೆಯಾಗಿ ಉಳಿಬಾರ್ದು ಅಂತಷ್ಟೇ. ನಿಮ್ಮ ಜೀವನ ಹಾಳಾಗಬಾರ್ದಕ್ಕ. ಇಷ್ಟು ವರ್ಷ ನಿಮ್ಮ ನಿಷ್ಠೆಯಿಂದ ಅವರಿಗೋಸ್ಕರ ಕಾದಿದ್ದೀರಾ. ಇನ್ನು ಎಷ್ಟು ವರ್ಷ ಅಂತ ಅವ್ರಿಗೆ ಕಾಯ್ತೀರಾ? ಜಾನು, ಐಮ್ ಸಾರಿ ಅಕ್ಕ, ಆದರೆ ನೀವು ಬೇರೆ ಯೋಚನೆ ಮಾಡೋದು ಒಳ್ಳೆಯದು ಅಂತ ನನಗನ್ಸತ್ತೆ. ಪ್ರಧಾನ್ ಒಳ್ಳೆಯವರು ಅಂತ ಮಾವ ಹೇಳ್ತಾ ಇರ್ತಾರೆ. ಅವರು ಅವ್ರ ಹೆಂಡತಿನ ಕಳ್ಕೊಂಡಿದ್ದಾರೆ. ನೀವಿಬ್ಬರೂ ಮದುವೆ ಆದರೆ ಒಬ್ರಿಗೊಬ್ರು ಆಸರೆ ಆಗಿರ್ಬೋದು ಅಂತ ನನಗನ್ಸುತ್ತೆ.
ಇದನ್ನೇ ಮನಸ್ಸಲ್ಲಿಟ್ಕೊಂಡು ಮಾವ ಪ್ರಧಾನ್ ಹತ್ರ ಮಾತಾಡಿರ್ತಾರೆ. ನೀವು ಬೇರೆ ಜೀವನ ನೋಡ್ಕೊಳ್ಳೋದು ಒಳ್ಳೆಯದು ಅಂತ ಅವ್ರಿಗೆ ಅನಿಸಿದೆ. ನನಗೂ ಇದರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ ಅಕ್ಕ. ಜಾನು, ಸುಮ್ಮನೆ ಒಪ್ಕೊಳ್ಳಿ ಅಕ್ಕ, ಮದುವೆ ಮಾಡ್ಕೊಳ್ಳಿ. ಪ್ರಧಾನ್ ಕೂಡ ಇದೇ ಪ್ರೊಫೆಷನಲ್ಲಿದ್ದಾರೆ, ಏನೂ ತೊಂದರೆ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನೀವಿಬ್ಬರು ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು. ಮಾವನು ಇದೇ ರೀತಿ ಯೋಚನೆ ಮಾಡಿರ್ತಾರೆ. ನೀವು ಸುಮ್ಮನೆ ಪ್ರಧಾನ್ಗೆ ಬೇಡ ಅಂತ ಹೇಳಕ್ಕೆ ಹೋಗಬೇಡಿ, ಮದುವೆ ಮಾಡ್ಕೊಳ್ಳಿ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಕ್ಕ. ನಾನು ಇಷ್ಟೊಂದು ನಿಷ್ಠೂರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಆದರೆ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಭಾವ ಬದುಕಿರೋದಕ್ಕೆ ಚಾನ್ಸೇ ಇಲ್ಲಕ್ಕ. ನಾವು ಆದಷ್ಟು ಬೇಗ ಈ ಸತ್ಯನ ಒಪ್ಕೊಂಡ್ರೆ ನಮಗೆ ಒಳ್ಳೆಯದು. ಜಾನು, ನನಗೆ ಗೊತ್ತು ನಿಮ್ಗೆ ಆಘಾತ ಆಗ್ತಾ ಇದೆ ಅಂತ. ಆದರೆ ಸತ್ಯ ಗೊತ್ತಿದ ಮೇಲೂ ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಕ್ಕ? ನೀವು ಯೋಚನೆ ಮಾಡಿ. Thank you.